ಡಿಫ್ರೆಂಟು. ಏನಾಗುತ್ತೆ, ಕೆಲವು ವಿಚಾರಗಳಲ್ಲಿ ನಿಮ್ಮನ್ನು ಒಪ್ಪದೇ ಇರಬಹುದು, ನಿಮ್ಮನ್ನು ತಪ್ಪು ಅಂತ ನಿರೂಪಿಸೋಕ್ಕಾಗಲ್ಲ. ಇದು ಕೆಲವು ವಿಚಾರಗಳ ಅದ್ಭುತ. ಇದು ಎಷ್ಟು ಬೇಕಾದ್ರೂ ಒಬ್ಬ ಮನುಷ್ಯನ ದ್ವೇಷ ಮಾಡಬಹುದು ನೀವು. ಅವ್ನು ಸರಿ ಇಲ್ಲ, ನನಗೆ ಅವ್ನು ಕಂಡ್ರೆ ಆಗಲ್ಲ, ಅದು ಇದು ಅಂಥೇಳಿ. ಅವನೇನೋ ಒಂದು ವಿಷಯ ಮಂಡಿಸಿರ್ತಾನಲ್ಲ, ಆ ವಿಷಯನ ರಾಂಗ್ ಅಂತ ಪ್ರೂವ್ ಮಾಡ್ರಪ್ಪ ಅಂತ ಕೇಳಿಬಿಟ್ರೆ ಆಗಲ್ಲ. ಕೆಲವ್ರಿಗಲ್ಲ, ಎಷ್ಟೊಂದು ಜನಕ್ಕೆ ಆಗೋದೇ ಇಲ್ಲ. ಏನೋ ಒಂದು ಅದ್ಭುತವಾದ ಸಂಶೋಧನೆ, ಒಂದಷ್ಟು ವರ್ಕ್, ಅದರಲ್ಲಿ ಆಳವಾದಂಥ ಪರಿಶ್ರಮ, ಆ ಸ್ಥಳಗಳಿಗೆ ಹೋಗಿ ಏನೋ ಹೆಕ್ಕಿ ತಂದು ಬರೆದಾಗ ಆ ವಿಷಯ ನನಗೆ ಇಷ್ಟ ಇಲ್ಲ, ಅವ್ರ ಬಗ್ಗೆ ಏನೋ ಇವರು ಭಜನೆ ಮಾಡಿಬಿಟ್ಟಿದ್ದಾರೆ, ಏನೋ ಓವರಾಗಿ ಅವ್ರನ್ನ ಅಪೀಸ್ ಮಾಡಿಬಿಟ್ಟಿದ್ದಾರೆ, ಅವ್ರ ಪರ ನಿಂತುಬಿಟ್ಟಿದ್ದಾರೆ ಹೇಳಬಹುದು. ಆದರೆ ಅವರು ತಪ್ಪು ಹೇಳಿದ್ದಾರಾ ಅಂತ ನೀನು ಪ್ರೂವ್ ಮಾಡೋಕ್ಕಾಗತ್ತಾ ಅಂದ್ರೆ ಆಗಲ್ಲ. ನನಗೆ ಇವನು ಕಂಡ್ರೆ ಆಗಲ್ಲಪ್ಪ, XYZ ಈ ಮನುಷ್ಯನ ಕಂಡ್ರೆ ನನಗಾಗಲ್ಲ. ಈ ಮನುಷ್ಯ ನನಗಾಗಲ್ಲ. ತಪ್ಪು ಹೇಳಿದಾನ ಅವನು, ನಿರೂಪಿಸ್ತೀಯ, ಅವನು ತಪ್ಪು ಮಾಡಿ ಮಾತಾಡಿದೆ ಅಂತ ನಿರೂಪಿಸ್ತೀಯ, ನೀನು ತಪ್ಪು ಬರೆದಿದ್ದಾನೆ ಅಂತ ನಿರೂಪಿಸ್ತೀಯ ಅಂದರೆ ಅದು ಆಗಲ್ಲ. ಅದೇನಾಗುತ್ತೆ ನಿಮಗೆ, ಅದು ಸಹಜ. ಅದು ಒಬ್ಬರಿಗೆ ನಮ್ಮ ಕಂಡ್ರೆ ಒಬ್ರಿಗೆ ಇಷ್ಟಪಡಬಹುದು, ಒಬ್ರಿಗೆ ಇಷ್ಟಪಡದೇ ಇರಬಹುದು. ನಾವು ತಪ್ಪು ಅಂತ ಯಾರಾದ್ರು ಎತ್ತಿ ತೋರಿಸಿದಾಗ ಅದನ್ನು ತಿದ್ದಿಕೊಳ್ಳುವಂಥ ಗುಣ ನಮಗಿರದೇ ಇದ್ದರೆ ಆ ಕ್ಷಣದಿಂದ ನಮ್ಮ ಪತನ ಶುರುವಾಗುತ್ತೆ. ತಪ್ಪು ನಿರೂಪಿಸ್ಬಿಡ್ತಾರೆ ಒಬ್ಬರು ನಮ್ಮನ್ನು, ವಿತ್ ಡಾಕ್ಯುಮೆಂಟ್ಸೋ ವಿತ್ ವಿಷಯಗಳು ಅಥವಾ ಅವರ ಅಧ್ಯಯನದಿಂದ ನಿರೂಪಿಸಿದಾಗ ಅದನ್ನು ಒಪ್ಪಿಕೊಳ್ಳುವಂಥ ಗುಣ ನಮ್ಮಲ್ಲಿರಬೇಕು. ವಿನಾಕಾರಣದ ಹೊಗಳಿಕೆಯೋ ವಿನಾಕಾರಣದ ತೆಗಳಿಕೆಯೋ ಎರಡು ಕೂಡ ತುಂಬ ಡೇಂಜರಸ್ ಇದು ಅಂತ ಹೇಳಿ. ನೋಡಿ, ನಾವು ಪರ್ವ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಭಿಕ್ಷುಕರು ಕೂಡ ಕರೆ ಮಾಡಿ ಮಾತಾಡಬಹುದು. ಯಾಕಂತ ಹೇಳಿದ್ರೆ, ಈಗ ನಾವೇನೋ ಭೈರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪುಸ್ತಕಗಳನ್ನು ಹರವಿಕೊಂಡು ಅದರಲ್ಲಿರ್ತಕ್ಕಂಥ ಸಾರಾಂಶವನ್ನು ಇಲ್ಲಿ ಹೇಳಿದ ಮಾತ್ರಕ್ಕೆ ನಾವೆಲ್ಲ ಅವರ ಸಾಹಿತ್ಯವನ್ನು ಅರೆದು ಕುಡಿದು ಬಿಟ್ಟಿದ್ದೀವಿ. ನಾವೇ ದಿವ್ಯ ಜ್ಞಾನಿಗಳು, ಅವ್ರ ಬಗ್ಗೆ ಪ್ರಕಾಂಡ ಪಂಡಿತರಿದ್ದೀವಿ ನಾವು. ಅದನ್ನು ನಾವು ಅದ್ಭುತವಾಗಿ ಅಧ್ಯಯನ ಮಾಡಿ ಆಳವಾಗಿ ಅರಗಿಸ್ಕೊಂಡ್ಬಿಟ್ಟಿದ್ದೀವಿ. ಆ ಥರದ್ದೇನೂ ಇಲ್ಲ. ಅತ್ಯಂತ ವಿನಮ್ರವಾಗಿ ಅವರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ. ಕಾರಣ ಒಂದು ನಾನು ಮಧ್ಯಾಹ್ನ ಹೇಳ್ತಾ ಇದ್ದೆ, ಈಗ iPhone 17 ಬಂತು, iPhone 16 ಬಂತು ಅಂದಾಗ ಕ್ಯೂ ನೋಡ್ತೀವಿ ನಾವು. ಏನು ಕ್ಯೂನಪ್ಪ, ಅಯ್ಯೋ ಯಾರೋ ಕಿಡ್ನಿ ಮಾರು ಬುಕ್ ತೊಗೊಂಡ್ಬಿಟ್ನಂತೆ, ಐಫೋನ್ ತೊಗೊಂಡಂತೆ, ಇದೆಲ್ಲ ಕೇಳಿದ್ದೀವಲ್ವಾ. ಈ ಒಂದು ಕ್ರೇಜ್ ಇದೆಯಲ್ಲ, ಇದು ಭೈರಪ್ಪನವರ ಪುಸ್ತಕಗಳಿಗೆ ನಾವು ನೋಡಿದ್ದೀವಿ. ಪ್ರತ್ಯಕ್ಷ ಸಾಕ್ಷಿಗಳು ನಾವು ಇದಕ್ಕೆ. ಮರುಮುದ್ರಣ ಮತ್ತೆ 10,000 ಬುಕ್ಕು ಪ್ರಿಂಟ್ಗೆ ಹೋಗ್ತಿದ್ದಂತೆ, ಮತ್ತೆ 20,000 ಅಂತೆ, 30,000 ಅಂತೆ ಕೇಳಿದ್ದೀವಿ. ಇದು ಈ ಬುಕ್ ಸಿಗ್ತಿಲ್ವಂತೆ, ಸೋಲ್ಡ್ ಔಟ್ ಅಂತೆ, ಸ್ಟಾಕ್ ಇಲ್ವಂತೆ ಅಂತ. ಏನೋ ಇರಬೇಕಲ್ಲ ಮನುಷ್ಯನಲ್ಲಿ, ಒಂದು ದಿವ್ಯ ಪ್ರತಿಭೆಯೋ ಆ ಮನುಷ್ಯನಲ್ಲಿ ಇದ್ದಾಗ ಮಾತ್ರ ಆ ಸೂಜಿಗಲ್ಲಿನ ಆ ದಿಕ್ಸೂಚಿ ಅಂತ ಒಂದು ಸೆಳೆತ ಆ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಅದರ್ವೈಸ್ ಆಗಲ್ಲ. ನೀವು ಅಭಿಮಾನವನ್ನು ಹಣ ಕೊಟ್ಟು ನೀವು ಕೊಂಡುಕೊಳ್ಳೋಕ್ಕಾಗಲ್ಲ. ನಿಮ್ಮ ಮೇಲೆ ಅಭಿಮಾನ ಇದ್ದರೆ ನಿಮಗೆ ಹಣ ಕೊಟ್ಟು ನಿಮ್ಮ ಕೆಲಸವನ್ನು ಕೊಂಡುಕೊಳ್ತಾರೆ. ಹಣ ಕೊಟ್ಟು ಅಭಿಮಾನ ಸಂಪಾದನೆ ಮಾಡೋಕ್ಕಾಗಲ್ಲ. ಹಣ ಕೊಡ್ತೀನಿ ಬಂದುಬಿಡ್ರು ಅಂದರೆ ಅದು ಆ ಕ್ಷಣಕ್ಕಷ್ಟೇ. ಅಭಿಮಾನ ಏನೋ ಇರುತ್ತಲ್ಲ, ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ ಅವ್ರ ಬುಕ್ಗೆ, ಕೊಡಿ, 400 ರೂಪಾಯಿ, 500, 450, 1000, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಅದನ್ನು ಓದು ಒಂದೇ ಗುಕ್ಕಿಗೆ ನಾನು ಆ ಪುಸ್ತಕವನ್ನು ಓದಿ ಮುಗಿಸ್ತೀನಿ ಅನ್ನೋ ಅಭಿಮಾನದಿಂದ ಒಂದಷ್ಟು ಪ್ರಕಾಶನಗಳಿಗೆ, ಒಂದಷ್ಟು ಪುಸ್ತಕದ ಅಂಗಡಿಗಳಿಗೆ ಒಬ್ಬ ವ್ಯಕ್ತಿಯನ್ನು ಅಲೆಯುವಂತೆ ಮಾಡುವುದಿದೆಯಲ್ಲ, ಸುಮ್ಮನೆ ಬರಲ್ಲ. ಅದು ದೊಡ್ಡ ತಲ್ಲೀನತೆ ಬೇಕು, ತಪಸ್ಸು, ರಸಋಷಿಗಳಾಗ್ಬಿಡ್ಬೇಕಲ್ಲಿ. ಒಂದು ಕಡೆ ಕೂತ್ಕೊಂಡು ಇದ್ರ ಬಗ್ಗೆ ಅಧ್ಯಯನ ಮಾಡಿ ನಾನು ಬರಿತೀನಿ, ಇಂಥ ಪ್ಲೇಸ್ಗೆ ಹೋಗಿ ಸಂಶೋಧನೆ ಮಾಡಿ ನಾನು ಬರಿತೀನಿ, ಎಕ್ಸ್ಕವೇಷನ್ ಆಗಲಿ, ಅದರ ಬಗ್ಗೆ ಉತ್ಖನನ ನಡೆದು ಹೋಗಲಿ, ನಾನು ಸತ್ಯವನ್ನಲ್ಲಿ ಕೊಡಬೇಕು ವಿತ್ ಪ್ರೂಫ್. ನಾಳೆ ದಿನ ಯಾರಾದರೂ ಆಗಿದ್ದು ನೋಡಿದರೂ ಅದು ಹಾಗೇ ಇರಬೇಕು ಅಂತ ಆ ಒಂದು ತಪಸ್ಸಿನ ಜೊತೆಯಲ್ಲಿ ಒಂದು ದಿವ್ಯ ಸಂಕಲ್ಪದೊಂದಿಗೆ ಕುಳಿತುಕೊಂಡು ಅದರಿಂದ ಎದ್ದು ಬಂದು ಒಂದು ಕೃತಿಯನ್ನು ಒಬ್ಬರು ಕೈಗೆ ಇಡೋದಿದೆಯಲ್ಲ, ಸುಮ್ಮನೆ ಕೆಲಸ ಅಲ್ಲ. ಪರ್ವ ಮಹಾಭಾರತವನ್ನು ಯಾವುದೇ ದೈವಿಕ ಪವಾಡಗಳಿಲ್ಲದೆ, ಅನೇಕರು ಹೇಳ್ತಾರೆ ಮಹಾಭಾರತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಮಹಾಭಾರತ ಇವತ್ತಿಗೆ ನಡೆಯದೇ ಇರುವುದು ಮಹಾಭಾರತದಲ್ಲಿ ನಡೆದಿರಲಿಲ್ಲ, ಮಹಾಭಾರತದಲ್ಲಿ ನಡೀದೇ ಇರೋದು ಇವತ್ತೇನು ನಡೀತಾ ಇಲ್ಲ, ಈ ಮಾತಿದೆ. ಸೊ ಹಾಗಿದ್ದಾಗ ಮಹಾಭಾರತದ ಪಾತ್ರಗಳು ಇವತ್ತಿನ ಕಾಲಘಟ್ಟ, ಅದರಲ್ಲಿರ್ತಕ್ಕಂಥ ಮಾನವೀಯ ದೃಷ್ಟಿಕೋನ ಏನು ಅಂಥೇಳಿ ಒಂದು ರಚಿಸಿರ್ತಕ್ಕಂಥ ಪುನರ್ ಮನನ ಮಾಡಿಕೊಳ್ಳುವಂತಹ ಮಹಾಕಾದಂಬರಿ ಅದು ಪರ್ವ. ದೈವಿಕ ಪವಾಡಗಳಿಲ್ಲ, ಮಾನವಿಕ ದೃಷ್ಟಿಕೋನ, ಪುನರ್ ಮನನ, ಪಾತ್ರಗಳ ಮಾನಸಿಕ ತುಮುಲಗಳು. ನಾವು ಹೇಳಿಬಿಡ್ತೀವಿ ಕರ್ಣ, ಅರ್ಜುನ, ಒಂದಷ್ಟು ಪಾತ್ರಗಳು ಹೇಳ್ತೀವಿ. ಯಾರಿಗೋ ಕರ್ಣ ಫೇವ್ರೇಟ್ ಇರ್ತಾನೆ, ಇನ್ಯಾರಿಗೋ ಅರ್ಜುನ, ಇನ್ಯಾರಿಗೋ ಧರ್ಮರಾಯ, ಇನ್ಯಾರಿಗೋ ಭೀಮ. ಆಮೇಲೆ ಇತಿಹಾಸದ ಬಗ್ಗೆ ಒಂದು ಅದ್ಭುತವಾದಂಥ ಒಂದು ಮಾತಿದೆ, ಅವರ ಕಾಲಘಟ್ಟದ ಅವರ ಶೂ ಒಳಗಡೆ ನೀನು ಕಾಲಿಡದೆ ಇತಿಹಾಸವನ್ನು ಟೀಕಿಸಲು ಬೇಡ ನೀನು ಅಂತ. ಎಕ್ಸಾಂಪಲ್, ಒಂದು 100-150 ವರ್ಷಗಳ ಹಿಂದೆ ಆಗಿ ಹೋದ ಒಬ್ಬ ವ್ಯಕ್ತಿ, ಆತನ ಒಂದು ಆಳ್ವಿಕೆಯಿಂದ ಅಂದ್ಕೊಂಡು XYZ ಯಾರೇ ಇರಲಿ, ಆ ರಾಜನೋ ಆಳ್ವಿಕೆ ಮಾಡಿದವನೋ ಯಾರೇ ಇರಲಿ,
ಅವನ ಕಾಲಘಟ್ಟದಲ್ಲಿ ನೀನು ನಿಲ್ಲದೆ ಅವನನ್ನು ವಿನಾಕಾರಣ ಆಫ್ಟರ್ 150 ಇಯರ್ಸ್ ಟೀಕೆ ಮಾಡ್ಕೊಂಡು ಕೂತ್ಕೊಳ್ಳಿದ್ದೀಯಲ್ಲ, ನಾಟ್ ಫೇರ್. ಆ ಕಾಲಘಟ್ಟದಲ್ಲಿ ನಿಲ್ಲುವ ಶಕ್ತಿ ನಿನಗಿದ್ದು ನೀನು ನಿಂತ್ಕೊಂಡು ನೋಡಿ ಅವತ್ತಿನ ಸಾಮಾಜಿಕ ವಾತಾವರಣ, ಶೈಕ್ಷಣಿಕ ವಾತಾವರಣ, ಆರ್ಥಿಕ ವಾತಾವರಣ, ಶತ್ರುಗಳು, ರಾಜಕೀಯ ನಿಬಂಧನೆಗಳು, ಸಾಮಾಜಿಕ ಕಟ್ಟುಪಾಡುಗಳು ಇದ್ದಂಥ ಒತ್ತಡ, ಶತ್ರುಗಳ ಭಯ, ಅದರ ಆಚೆಗತ ತೆಗೆದುಕೊಂಡಂಥ ನಿರ್ಧಾರ ಮತ್ತು ಅದು ಉಂಟು ಮಾಡಿದಂಥ ಪರಿಣಾಮ ಅವತ್ತಿನ ಕಾಲಘಟ್ಟದಲ್ಲಿ ನೋಡಬೇಕು. ಇವತ್ತಿಗೆ 2025ರಲ್ಲಿ ಕೂತ್ಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹೇಳೋ ಸುಲಭ. ಆ ಕಾಲಘಟ್ಟದಲ್ಲಿ ನಿಂತದ್ರ ಬಗ್ಗೆ ಮಾತಾಡೋದು ಕಷ್ಟ.